ನೇಪಥ್ಯಕ್ಕೆ ಸರಿದ್ರ ಬಿಎಲ್ ಸಂತೋಷ್, ಆರ್ಎಸ್ಎಸ್ ವಿರುದ್ಧ ಮತ್ತೊಮ್ಮೆ ಮೇಲುಗೈ ಸಾಧಿಸಿದ ವಿಜೇಂದ್ರ ಬಣ, ಬಿಜೆಪಿ ಶಾಸಕ ಕಟ್ಟರ್ ಹಿಂದುತ್ವ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ, ಯತ್ನಾಳ್ ಬಣದ ನಾಯಕರ ಸಭೆ, ತೀರ್ಮಾನವನ್ನು ಮರುಪರಿಶೀಲಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ನಿರ್ಧಾರ, 5 ಶೋಕಾಸ್ ನೋಟಿಸ್ ಅನ್ನು ನೀಡಿದ ಬಿಜೆಪಿ ಹೈಕಮಾಂಡ್. ಕಾಂಗ್ರೆಸ್ನ ಒಳಗೆ ತಳಮಳವನ್ನು ಸೃಷ್ಟಿ ಮಾಡಿರುವ ಹನಿ ಟ್ರ್ಯಾಪ್ ಪ್ರಕರಣ, ದೂರು ನೀಡಿದ ರಾಜಣ್ಣ ಪುತ್ರ ರಾಜೇಂದ್ರ, ಕುಮಾರಸ್ವಾಮಿ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ, ಒಳ ಮೀಸಲಾತಿಯ ಮಧ್ಯಂತರ ವರದಿ ಸಲ್ಲಿಸಿದ ನಾಗಮೋಹನ್ ದಾಸ್ ಆಯೋಗ, 2 ತಿಂಗಳು ಸಮಯ ಕೇಳಿದಂತ ಸರ್ಕಾರ. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಸಂಸತ್ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತಾಡೋಕೆ ಸ್ಪೀಕರ್ ಅವಕಾಶ ನೀಡಿಲ್ಲ ಅಂತ ಕಾಂಗ್ರೆಸ್ ಸಂಸದರು ದೂರಿದ್ದಾರೆ. ಇತ್ತ ಸದನದಲ್ಲಿ ಶಿಸ್ತಿನಿಂದ ಇರುವಂತೆ ರಾಹುಲ್ ಗಾಂಧಿಗೆ ಸ್ಪೀಕರ್ ಸದನದ ನಿಯಮಾವಳಿಯನ್ನು ನೆನಪು ಮಾಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯ ಬಿಜೆಪಿ ಒಳಗೆ ಈ ವಾರ ಭಾರೀ ಬಿರುಗಾಳಿ ಬೀಸಿದೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗಿನಿಂದ ಅವರ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದ್ದ, ಅನೇಕ ಆರೋಪಗಳನ್ನು ಮಾಡಿ ಯಡಿಯೂರಪ್ಪ ಹಾಗೆಯೇ ವಿಜೇಂದ್ರ ಅವರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನ ನೀಡ್ತಾ ಹೈಕಮಾಂಡ್ ಎಚ್ಚರಿಕೆಗೂ ಬಗ್ಗದೆ ಸೆಡ್ ಹೊಡೆದಿದ್ದಂಥ ಯತ್ನಾಳ್ ಅವರನ್ನ 6 ವರ್ಷಗಳ ಅವಧಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದೆ. ಈ ಮೂಲಕ ಹೈಕಮಾಂಡ್ ದುರ್ಬಲವಾಗಿದೆಯಾ, ಯತ್ನಾಳ್ಗೆ ಆರ್ಎಸ್ಎಸ್ ಬಲ ಇದೆ, ಕ್ರಮ ಆಗೋದಿಲ್ಲ ಅನ್ನುವ ಎಲ್ಲಾ ಮಾತುಗಳಿಗೂ ಫುಲ್ ಸ್ಟಾಪ್ ಇಟ್ಟಿದ್ದು ಮಾತ್ರವಲ್ಲ, ಹೈಕಮಾಂಡ್ ಈಗಲೂ ಸ್ಟ್ರಾಂಗ್ ಅನ್ನೋದನ್ನೇ ತೋರಿಸಿದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಪಕ್ಷದ ವಿರುದ್ಧ ನಿಂತರೆ ಕ್ರಮ ಎದುರಿಸಿ ಅಂತ ಬೇರೆಯವರಿಗೂ ಎಚ್ಚರಿಕೆ ರವಾನೆ ಆಗಿದೆ. ಇದಕ್ಕಿಂತ ಒಂದಿನ ಮುಂಚೆ, ಅಂದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದಕ್ಕಿಂತ ಒಂದಿನ ಮುಂಚೆ ಬಿಜೆಪಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು, ವಿಜೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಎಂ.ಪಿ. ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೆಯೇ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಬಿ.ಪಿ. ಹರೀಶ್ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಯತ್ನಾಳ್ ಅವರಿಗೆ ಉಚ್ಚಾಟನೆ ಅನ್ನೋದು ಹೊಸತೇನೂ ಅಲ್ಲ. ಇದೂ ಸೇರಿ 3ನೇ ಬಾರಿಗೆ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಈ ಮೊದಲು ಕೂಡ ತಮ್ಮ ಹರಕಬಾಯಿ ಹಾಗೆಯೇ ಕೆಲಸದ ಕಾರಣಕ್ಕೇನೆ 2 ಬಾರಿ ಉಚ್ಚಾಟನೆಗೊಂಡು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು. ಈ ಬಾರಿ ಉಚ್ಚಾಟನೆ ಬಳಿಕ ಯತ್ನಾಳ್ಗೆ ಹಲವರ ಬೆಂಬಲ ಸಿಕ್ಕಿದೆ. ಮುಖ್ಯವಾಗಿ ಪಂಚಮಸಾಲಿ ಲಿಂಗಾಯತ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಭಿನ್ನರ ಗುಂಪು ಹಾಗೆಯೇ ಉತ್ತರ ಕರ್ನಾಟಕ ಭಾಗದ ಹಲವರ ಬೆಂಬಲ ಅವರಿಗೆ ಸಿಕ್ಕಿದೆ. ನಿನ್ನೆ ಈ ಬೆಳವಣಿಗೆ ಬಗ್ಗೆ ಯತ್ನಾಳ್ ಬಣದ ಭಿನ್ನಮತೀಯ ಗುಂಪಿನ ಸಭೆ ಕೂಡ ನಡೆದಿದೆ. ಸಭೆ ನಂತರ ಕುಮಾರ್ ಬಂಗಾರಪ್ಪ ಯತ್ನಾಳ್ ಜೊತೆ ತಾವೆಲ್ಲ ಇರೋದಾಗಿ ತಿಳಿಸಿದ್ದಲ್ಲದೆ, ವಿಜೇಂದ್ರ ಬದಲಾವಣೆಯ ಪ್ರಯತ್ನದ ತಮ್ಮ ಉದ್ದೇಶದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಯುಗಾದಿ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿದೆ ಅಂತಾನು ಹೇಳಿದ್ದಾರೆ ಮತ್ತು ಯತ್ನಾಳ್ ಉಚ್ಚಾಟನೆ ಮರುಪರಿಶೀಲನೆಗೆ ಹೈಕಮಾಂಡ್ ಭೇಟಿ ಮಾಡುವುದಕ್ಕೂ ಮುಂದಾಗಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ವರಿಷ್ಠರು ಬಹಳ ಕಾದು ತೆಗೆದುಕೊಂಡಿರುವಂತಹ ತೀರ್ಮಾನ ಇದು. ಈ ಬೆಳವಣಿಗೆ ತಮಗೆ ಖುಷಿ ಕೊಟ್ಟಿಲ್ಲ, ಪಕ್ಷ ಸಂಘಟನೆ ಕೆಲಸ ಮಾಡಬೇಕಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಈ ಬಗ್ಗೆ ಅನೇಕ ನಾಯಕರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರೆ, ಕೆಲವರು ಪಕ್ಷದ ವಿರುದ್ಧ ಹೋದರೆ ಇದೇ ಸ್ಥಿತಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ಬೆಳವಣಿಗೆ ಕೆಲವರಲ್ಲಿ ನಡುಕ ಹುಟ್ಟಿಸಿರೋದಂತೂ ನಿಜ. ಎಲ್ಲವನ್ನ ಸಹಿಸಿಕೊಂಡು ತೂಕದ ಮಾತಾಡಿಕೊಂಡೇ ಬಂದ ವಿಜೇಂದ್ರ ಅವರ ಕೈ ಮತ್ತೊಮ್ಮೆ ಮೇಲಾಗಿದೆ. ಅವರ ವಿರೋಧಿ ಬಣದ ಕೆಲವರು ಬಹಿರಂಗವಾಗಿ ಏನನ್ನು ಹೇಳದೇ ಇದ್ರೂ ಒಳಗಿಂದೊಳಗೆ ಅಸಮಾಧಾನಗೊಂಡಿರೋದಂತೂ ಸುಳ್ಳಲ್ಲ. ಇಲ್ಲಿ ನಾವು ಗಮನಿಸಬೇಕಾದಂಥ ಪ್ರಮುಖ ಅಂಶ, ಕರ್ನಾಟಕದಲ್ಲಿ ಬಿಜೆಪಿ ವರ್ಸಸ್ ಆರ್ಎಸ್ಎಸ್ ಗುದ್ದಾಟದ ಮತ್ತೊಂದು ಅಧ್ಯಾಯದಲ್ಲಿ ಬಿಜೆಪಿ ಗೆದ್ದಿರೋದನ್ನ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಮತ್ತು ಅದಕ್ಕಿಂತ ಮುಂಚೆ ಯಡಿಯೂರಪ್ಪ ಅವರನ್ನ ಸಕಾರಣವಿಲ್ಲದೆ ಪದಚ್ಯುತಗೊಳಿಸಿ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನು ರೂಪಿಸೋಕೆ ಹೋಗಿ ವಿಫಲವಾಗಿ, ನಂತರ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನ ಬದಿಗೆ ಸರಿಸಿ ಬಿಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಆರ್ಎಸ್ಎಸ್ ಬಿಜೆಪಿ ಸ್ಥಾಪನೆಗೆ ಮುಂದಾಗಿ ಕೊನೆಗೆ ಹೀನಾಯ ಸೋಲನ್ನ ಕಾಣಬೇಕಾಯಿತು. ಇದೆಲ್ಲ ನೋಡಿನೇ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಹೈಕಮಾಂಡ್ ಕೊಟ್ಟಿದ್ದು. ಈಗ ಆರ್ಎಸ್ಎಸ್ನ ಕಟ್ಟಾ ಪ್ರತಿನಿಧಿ ಯತ್ನಾಳ್ ಉಚ್ಚಾಟನೆ ನೋಡಿದ್ರೆ ಮತ್ತೆ ಯಡಿಯೂರಪ್ಪ ಬಿಜೆಪಿಗೆ ಜಯ ಸಿಕ್ಕಂತಾಗಿದೆ. ಕಟ್ಟರ್ ಹಿಂದುತ್ವಕ್ಕೆ ಆರ್ಎಸ್ಎಸ್ಗೆ ಹಿನ್ನಡೆ ಆಗಿದೆ. ಈ ಮೂಲಕ ಬಿಎಲ್ ಸಂತೋಷ್ ನೇಪಥ್ಯಕ್ಕೆ ಸರಿದು ಹೋದ್ರ ಅಥವಾ ಬಿಜೆಪಿ ನಿಧಾನವಾಗಿ ಆರ್ಎಸ್ಎಸ್ ಕುಣಿಕೆಯಿಂದ ಹೊರಬರೋಕೆ ಪ್ರಯತ್ನಿಸ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕೇಂದ್ರ ಮಟ್ಟದಲ್ಲೂ ನರೇಂದ್ರ ಮೋದಿ, ಅಮಿತ್ ಶಾ, ಜೆ.ಪಿ. ನಡ್ಡಾ ಜೋಡಿ ಆರ್ಎಸ್ಎಸ್ ಪರಿಧಿಯಿಂದ ಹೊರಬರುವ ಪ್ರಯತ್ನ ಮಾಡ್ತಿರುವಂತೇನೆ ಕಾಣ್ತಿದೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಎಸ್ಎಸ್ ಜೊತೆ ಮೋದಿ ಬಳಗಕ್ಕೆ ಭಿನ್ನಾಭಿಪ್ರಾಯ ಇದೆ. ಈಗ ರಂಜಾನ್ಗೆ ಸೌಗಾತ್ ಹೆಸರಲ್ಲಿ ಮೋದಿ ಕಿಟ್ ಅನ್ನು ಮುಸ್ಲಿಮರಿಗೆ ಕೊಡಲಾಗ್ತಿದೆ. ಇವೆಲ್ಲವೂ ಏನನ್ನೋ ಸೂಚಿಸ್ತಾ ಇದೆ. ಅದು ಅರ್ಥ ಆಗೋಕೆ ಸ್ವಲ್ಪ ಸಮಯ ಹಿಡಿಬಹುದು. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಆರ್ಎಸ್ಎಸ್ನ ಆಟ ನಡೆಯೋದಿಲ್ಲ, ಬುಲ್ಡೋಸರ್ ರಾಜಕೀಯಕ್ಕೆ ಸದ್ಯಕ್ಕಂತೂ ಅವಕಾಶ ಇಲ್ಲ ಅನ್ನೋದನ್ನ ಬಿಜೆಪಿ ಹೈಕಮಾಂಡೇ ತೀರ್ಮಾನ ಮಾಡಿದಂತಿದೆ. ಈ ನಡುವೆ ರಾಜ್ಯದ ಆರ್ಎಸ್ಎಸ್ ಬೆಂಬಲಿತ ನಾಯಕರು ಮತ್ತು ಕಾರ್ಯಕರ್ತರಿಗೆ ಈ ಬೆಳವಣಿಗೆ ತೀವ್ರ ಬೇಸರ ತರಿಸಿದ್ದು ಮಾತ್ರವಲ್ಲ, ಅಸಮಾಧಾನವನ್ನು ಮೂಡಿಸಿದೆ. ಹೊಂದಾಣಿಕೆ ಮಾಡುವಂತ ರಾಜಕಾರಣಿಗಳಿಗೆ ಮಣೆ ಹಾಕಿ ಬಿಜೆಪಿ ತಪ್ಪು ಮಾಡ್ತಿದೆ ಅನ್ನೋದು ಅವರ ಅಳಲು.
ಆರ್ಎಸ್ಎಸ್ನ ಕಟ್ಟಾಳುಗಳಾದ ಮತ್ತು ಕಟ್ಟರ್ ಹಿಂದುತ್ವವಾದಿಗಳಾದ ಈಶ್ವರಪ್ಪನವರು, ರಘುಪತಿ ಭಟ್ರು ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ನಿರಾಕರಣೆ. ಈಗ ಈ ಪಟ್ಟಿಗೆ ಮತ್ತೊಂದು ಹಿಂದೂ ಹುಲಿ ಯತ್ನಾಳ್ ಸೇರ್ಪಡೆ. ಬಿಜೆಪಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ ಹಾಗೆ ಹಿಂದೂ ಹುಲಿ ಅಂದವರನ್ನ ಹೈಕಮಾಂಡ್ ಕಾಡಿಗೆ ತಗೊಂಡು ಹೋಗ್ಬಿಟ್ಟಿದೆ. ಇನ್ನಲ್ಲೇ ಇರಬೇಕಷ್ಟೆ. ಯತ್ನಾಳ್ ವಿರುದ್ಧ ಕ್ರಮದ ರೀತಿನೇ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ವಿಚಾರದಲ್ಲಿ ತೆಗೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಮತ್ತವರು ಇದಕ್ಕಾಗಿನೇ ಕಾಯ್ತಾ ಇರುವಂತೇನು ಕಾಣಿಸ್ತಾ ಇದೆ. ಒಂದು ಕಾಲನ್ನ ಈಗಾಗಲೇ ಅವರು ಕಾಂಗ್ರೆಸ್ನೊಳಗೆ ಇಟ್ಟಾಗಿದೆ. ಇನ್ನು ಯತ್ನಾಳ್ ಅವರ ಉಚ್ಚಾಟನೆ ಬಣ ರಾಜಕೀಯದ ಅಂತ್ಯ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ಹೊಸ ಅಧ್ಯಾಯ ಆರಂಭ ಆದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವರಿಗೆ ಈಗ ಪಕ್ಷದ ಚೌಕಟ್ಟು ಇಲ್ಲದೆ ಇರೋದ್ರಿಂದ ಮಾತಿನ ಮೇಲೆ ಹಿಡಿತವೂ ಇರಲಾರದು. ಅವರ ಇಲ್ಲಿಯವರೆಗಿನ ರಾಜಕೀಯ ನಡೆ ಮತ್ತು ನುಡಿ ಕಾರಣಕ್ಕಾಗಿಯೇ ಅವರಿಗೆ ಬೇರೆ ಪಕ್ಷದಲ್ಲಿ ಅವಕಾಶನೂ ಇಲ್ಲ. ಹೊಸ ಪಕ್ಷ ಕಟ್ಟುವ ಸಂಪನ್ಮೂಲವಾಗ್ಲಿ ಅಥವಾ ಜನಬೆಂಬಲ ಆಗ್ಲಿ ಇಲ್ಲ. ಹಾಗಾಗಿ ಈ ಕಟ್ಟರ್ ಹಿಂದುತ್ವ ನಾಯಕರಿಗೆ ಕಾಡೇ ಗತಿ ಏನು ಅಂತ ಅನಿಸ್ತಾ ಇದೆ. ಈ ವಾರದ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ಅದು ಸಚಿವ ರಾಜಣ್ಣ ಮತ್ತವರ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ನ ಒಳಗೆ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡಿದೆ. ಗೃಹ ಸಚಿವರಿಗೆ ದೂರು ಸಲ್ಲಿಕೆಯಾಗಿದೆ. ಪೊಲೀಸರ ತನಿಖೆ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಯಾರು ಬಂದಿದ್ರು, ಯಾವಾಗ ಬಂದಿದ್ರು, ಎಷ್ಟು ಮಂದಿ ಬಂದಿದ್ರು, ಎಷ್ಟು ಹೊತ್ತಿದ್ರು, ಈ ಬಗ್ಗೆ ಕೆಲವು ಮಾಹಿತಿಗಳನ್ನ ಈ ಇಬ್ರು ಕೂಡ ಕೊಟ್ಟಿದ್ದಾರೆ. ತಮ್ಮ ಪಕ್ಷದವರೇ ಇದರ ಹಿಂದಿದ್ದಾರೆ ಎನ್ನುವ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆಬೇನೆ ತಂದಿದೆ. ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಈ ಕೆಲಸ ಮಾಡಿಸಿದ್ದಾರೆ ಎನ್ನಲಾದ ನಾಯಕರ ರಾಜಕೀಯ ಮಹತ್ವಾಕಾಂಕ್ಷೆಗೂ ದೊಡ್ಡ ಪೆಟ್ಟು ಬಿದ್ದಿದೆ. ಸದನದಲ್ಲಿ ಈ ವಿಚಾರವನ್ನ ಸಚಿವ ರಾಜಣ್ಣನವರು ಪ್ರಸ್ತಾಪ ಮಾಡಿದ್ದು ಸರ್ಕಾರದ ವರ್ಚಸ್ಸಿಗೂ ಧಕ್ಕೆ ತಂದಿದೆ. ಹೈಕಮಾಂಡ್ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕರೆಸಿಕೊಂಡು ಮಾತಾಡಿದೆ. ಸಿಡಿ ಪೆನ್ ಡ್ರೈವ್ ಮೂಲಕನೇ ರಾಜಕೀಯವನ್ನ ಮಾಡೋಕೆ ಹೊರಟ ನಾಯಕರು ಈ ಬಾರಿ ದೊಡ್ಡ ಬೆಲೆಯನ್ನೇ ತೆರಬೇಕಾಗಬಹುದು. ಜೊತೆಗೆ ಅನೈತಿಕವಾಗಿ ಬದುಕುವ ರಾಜಕಾರಣಿಗಳು ಇನ್ಮೇಲೆ ಹಲ್ಲುಗಿಂಚುವ ಮೊದಲು ತುಸು ಎಚ್ಚರವಾಗಿರ್ತಾರೆ. ಈ ಮೂಲಕ ಹಣ ಮಾಡುವ ದಂಧೆಕೋರ ಪತ್ರಕರ್ತರ ಸೋಗಿನಲ್ಲಿ ಸ್ಟಿಂಗ್ ಆಪರೇಷನ್ ಮಾಡುವ ಮತ್ತಿದಕ್ಕೆ ಸಿದ್ಧವಾಗಿ ಹಣ ಬಾಚೋಕೆ ನಿಂತಿರುವ ಮಹಿಳೆಯರ ಮೇಲೂ ಕ್ರಮ ಆಗಬೇಕಿದೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆಯೊಂದು ನಡೆದು ಹೋಗಿದೆ. ದೆಹಲಿಗೆ ಹೋಗಿದ್ದಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಮಂತ್ರಿ ಜೆಡಿಎಸ್ನ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿ ಹಲವು ಚರ್ಚೆಗೆ ಕಾರಣ ಆಗಿದೆ. ಮುಂದೆ ಮುಖ್ಯಮಂತ್ರಿ ಆಗೋಕೆ ಕುಮಾರಸ್ವಾಮಿ ಅವರ ಬೆಂಬಲ ಕೋರೋಕೆ ಹೋಗಿರಬಹುದು ಅಂತ ಜಿಟಿ ದೇವೇಗೌಡರು ಪ್ರತಿಕ್ರಿಯಿಸಿದ್ದಾರೆ. 2028ಕ್ಕೆ ಸಿಎಂ ಆಗೋಕೆ ಮತ್ತೀಗ ತಕ್ಷಣಕ್ಕೆ ಪಕ್ಷದ ಅಧ್ಯಕ್ಷರಾಗೋಕೆ ಪ್ರಯತ್ನ ಪಡ್ತಿರುವಂತ ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿ ಸಹಜವಾಗಿಯೇ ಗಮನ ಸೆಳೆದಿದೆ. ರಾಜಕೀಯದಲ್ಲಿ ಯಾವುದೇ ಬೆಳವಣಿಗೆಗಳ ಟೈಮಿಂಗು ಬಹಳ ಮುಖ್ಯ ಆಗುತ್ತೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಒಬ್ಬ ನಾಯಕನ ಕಡೆ ಎಲ್ಲರ ಬೆರಳಿದೆ. ಅದೇ ನಾಯಕನ ವಿರುದ್ಧ ಕುಮಾರಸ್ವಾಮಿ ಸಿಟ್ಟಿದೆ. ರೇವಣ್ಣ ಕುಟುಂಬದ ಈಗಿನ ಸ್ಥಿತಿಗೆ ಆ ನಾಯಕನೇ ಕಾರಣ ಎನ್ನುವ ಆಕ್ರೋಶ ಇದೆ. ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಈ ಮಹಾನಾಯಕನ ಹೆಸರೇ ಇದೆ. ಇವೆಲ್ಲ ಒಟ್ಟಿಗೆ ಸೇರಿರುವಾಗಿನ ಈ ಭೇಟಿ ಬಹಳ ಕುತೂಹಲ ಮೂಡಿಸುತ್ತೆ. ಅದರಾಚೆಗೆ ಯತ್ನಾಳ್ರನ್ನ ಹೊರದಬ್ಬಿದ್ದು ಹೊಸ ಪಕ್ಷ ಕಟ್ಟೋದು, ಜೆಡಿಎಸ್ ನೇತೃತ್ವ ವಹಿಸೋದು ಸದ್ಯಕ್ಕೆ ಅಪ್ರಸ್ತುತ ಅಂತಾನೆ ಅನ್ಸುತ್ತೆ. ಆದರೆ ಇವೆಲ್ಲದರಿಂದ ಒಬ್ಬರಿಗೆ ಲಾಭ ಆಗಿದೆ. ಆದರೆ ಇದೆಲ್ಲದರಿಂದ ಅಬಾಧಿತವಾಗಿದ್ದು ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಅಂತ ಹೇಳೋಕೆ ಅಡ್ಡಿ ಇಲ್ಲ. ಇದರ ಜೊತೆಗೆ ಈ ವಾರ ಒಳ ಮೀಸಲಾತಿ ಕುರಿತು ಬಹಳ ಮಹತ್ವದ ಬೆಳವಣಿಗೆಗಳು ನಡೆದವು. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ತನ್ನ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಕೆಲವು ಶಿಫಾರಸುಗಳನ್ನು ಮಾಡಿದೆ. ಅದನ್ನು ಸರ್ಕಾರ ಒಪ್ಪಿಕೊಂಡಿದೆ. ಅದರಂತೆ ಇದೇ ಸಮಿತಿಯನ್ನು ಮುಂದುವರಿಸಿ 30ರಿಂದ 40 ದಿನದ ಒಳಗೆ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆಯನ್ನು ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಿ ಒಳ ಮೀಸಲಾತಿಗೆ ಅಂತಿಮ ರೂಪುರೇಷೆ ಕೊಡೋಕೆ ಸರ್ಕಾರ ಮುಂದಾಗಿದೆ. ಈಗ ತೆಗೆದುಕೊಂಡಿರುವ ತೀರ್ಮಾನ ವೈಜ್ಞಾನಿಕವಾಗಿ ಕಾರ್ಯಸಾಧುವಾಗಿದೆ ಮತ್ತು ಸಂಶಯಕ್ಕೆ ಎಡೆಮಾಡಿಕೊಡಲಾರದಂತಿದೆ. ಆದರೆ ಒಳ ಮೀಸಲಾತಿಗಾಗಿ ಹೋರಾಟ ತೀವ್ರಗೊಳ್ಳೋದಕ್ಕಿಂತ ಮೊದಲೇ ಇದನ್ನು ಮಾಡೋಕೆ ಸರ್ಕಾರಕ್ಕೆ ಸಾಧ್ಯ ಇತ್ತು. ಆದರೆ ಮೊದಲಿಗೆ ಇದನ್ನು ನಿರ್ಲಕ್ಷಿಸಿದ್ದು ಖಂಡಿತ ಸುಳ್ಳಲ್ಲ. ಯಾವಾಗ ಹೋರಾಟ ಹೆಚ್ಚಾಗಿ ಅದರೊಳಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಎಂಟ್ರಿ ಆಯಿತೋ ಆಗ ಸರ್ಕಾರಕ್ಕೆ ಎಚ್ಚರವಾಗಿ ಈಗ ಮೊಲದ ವೇಗದಲ್ಲಿ ಕೆಲಸವನ್ನು ಆರಂಭ ಮಾಡಿದೆ. ಇದೇ ವೇಗ ಅಂತಿಮ ಹಂತ ತಲುಪಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋವರೆಗೂ ಕಾಯ್ದುಕೊಳ್ಬೇಕು. ಅದಕ್ಕೆ ಹೋರಾಟಗಾರರು ಆಗಾಗ ಸರ್ಕಾರವನ್ನು ಎಚ್ಚರಿಸ್ತಾ ಇರಬೇಕಾಗತ್ತೆ. ರಾಷ್ಟ್ರಮಟ್ಟದಲ್ಲಿ ಈ ವಾರ ಕೆಲವು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೆದವು. ಸಂಸತ್ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತನಾಡೋಕೆ ಸ್ಪೀಕರ್ ಅವಕಾಶ ಕೊಡದೆ ಸ್ಪೀಕರ್ ಅವರು ತಮ್ಮ ಸಾಂವಿಧಾನಿಕ ಹಕ್ಕನ್ನೇ ಕಿತ್ತುಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಸಂಸದರ ನಿಯೋಗ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ತಮ್ಮ ವಿರೋಧವನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸ್ಪೀಕರ್ ಅವರು ಸದನದಲ್ಲಿ ಗೌರವ ಮತ್ತು ಶಿಸ್ತು ಕಾಪಾಡಬೇಕು. ಸದನದ ಘನತೆಗೆ ತಕ್ಕದಾಗಿ ಕೆಲವರು ನಡೆದುಕೊಳ್ತಾ ಇಲ್ಲ. ಈ ಸದನದಲ್ಲಿ ಪತಿ ಪತ್ನಿ, ತಾಯಿ ಮಗಳು, ತಂದೆ ಮಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಶಿಸ್ತಿನಿಂದಾನೇ ಇದ್ದಾರೆ. ಇದೇ ರೀತಿ ವಿರೋಧ ಪಕ್ಷದ ನಾಯಕರು ಇರಬೇಕು ಅಂತ ನಿಯಮ 349 ನೆನಪು ಮಾಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ತಮ್ಮ ಸಹೋದರಿ ಮತ್ತು ಸಂಸದೆ ಪ್ರಿಯಾಂಕಾ ಅವರ ಮುಖ ನೇವರಿಸಿದ್ದರ ಕುರಿತಾಗಿ ಸ್ಪೀಕರ್ ಆಡಿದ್ದ ಮಾತುಗಳಾಗಿತ್ತು.
ಮತ್ತಿದಕ್ಕೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಅವರು ಈ ಹೇಳಿಕೆ ಕೊಡುವಾಗ ಬಹಳ ಬಾರಿ ಶಿಸ್ತಿನ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಘಟನೆ ಯಾವುದು, ಹೇಗೆ ಅನ್ನೋದರ ಕುರಿತು ಅವರು ಮಾತನಾಡಿಲ್ಲ. ಈ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಜೊತೆ ನಡೆದುಕೊಂಡಿರೋದು ಶಿಸ್ತಿನ ಉಲ್ಲಂಘನೆಯಾಗಲಿ ಅಥವಾ ಅನುಚಿತವಾಗಿ ಖಂಡಿತ ಇರಲಿಲ್ಲ. ಮತ್ಯಾರಿಗೋ ಮುಜುಗರ ಆಗುವ ಹಾಗೆ ವರ್ತಿಸಿದ್ರೆ ಸರಿ, ಅಂಥದ್ದೇನೂ ನಡೆದಿಲ್ಲ. ಸಂಸ್ಕೃತಿ ಸಂಬಂಧಗಳ ಬಗ್ಗೆ ಮಾತನಾಡುವಂಥ ಇವರುಗಳು ಅಣ್ಣ ತಂಗಿ ಸಂಬಂಧವನ್ನೇ ಅನುಮಾನಿಸ್ತಾರೆ. ಸರಿ, ಸ್ಪೀಕರ್ಗೆ ಅದು ಸರಿ ಕಾಣಲಿಲ್ಲ ಅಂತಾದರೆ ಅದನ್ನು ಹೇಳಲಿ ಅಥವಾ ಸ್ಪಷ್ಟೀಕರಣವನ್ನು ಕೇಳಲಿ. ಆದರೆ ಅದಕ್ಕಾಗಿ ವಿಪಕ್ಷ ನಾಯಕನಿಗೆ ಮಾತಾಡೋಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಂತಾದರೆ ಇದೆಂಥ ಸರ್ವಾಧಿಕಾರ? ಸದನದಲ್ಲಿ ಪ್ರತಿ ಸದಸ್ಯರ ಮಾತಿಗೂ ಅವಕಾಶ ಸಿಗಬೇಕು. ಅದರಲ್ಲೂ ವಿಪಕ್ಷ ನಾಯಕನ ಸ್ಥಾನ ಬಹಳ ದೊಡ್ಡದು. ಆಡಳಿತ ಪಕ್ಷದ ನಾಯಕನಿಗೆ ಸಿಗುವ ಅವಕಾಶ ವಿಪಕ್ಷ ನಾಯಕನಿಗೂ ಸಿಗಬೇಕು. ಆದರೆ ಓಂ ಬಿರ್ಲಾ ತರದ ಸ್ಪೀಕರ್ ಇದ್ರೆ ವಿಚಾರವಲ್ಲದ ವಿಚಾರವನ್ನು ಎತ್ತಿ ವಿಪಕ್ಷ ನಾಯಕನ ಸಾಂವಿಧಾನಿಕ ಹಕ್ಕನ್ನೇ ಮೊಟಕುಗೊಳಿಸ್ತಾರೆ. ಇದು ವಿಪಕ್ಷ ನಾಯಕನ ಬಾಯಿ ಮುಚ್ಚಿಸುವ ತಂತ್ರವಲ್ಲದೆ ಮತ್ತೇನು? ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.